ನಮಸ್ಕಾರ, ಇದು ಮಜಾವತ್ತ ಸೀಸನ್ 3. ಇಲ್ಲಿ ಮಜಾ ಫುಲ್ಲು. ಪ್ರಪಂಚದಲ್ಲಿ ಯಾವತ್ತಿಗೂ ಔಟ್ಡೇಟೆಡ್ ಆಗದೆ ಇರುವಂತ ಒಂದೇ ಒಂದು ಸ್ಟೈಲ್ ಅಂತ ಅಂದ್ರೆ ಅದು ನಮ್ಮ ಸ್ಮೈಲ್. ನೋಡಿ, ನಾವೆಲ್ಲರೂ ಎಷ್ಟು ಚೆನ್ನಾಗಿ ರೆಡಿ ಆಗ್ತೀವಿ, ಎಷ್ಟೆಲ್ಲ ಆಕ್ಸೆಸರೀಸ್ ಹಾಕೊಂತೀವಿ, ಅಂತಾರೆ ನಮ್ಮ ಮುಖದ ಮೇಲೆ ಒಂದೇ ಒಂದು ನಗು ಇಲ್ಲ ಅಂತ ಅಂದ್ರೆ ಏನ್ ಚೆನ್ನಾಗಿ ಕಾಣ್ತೀವಿ ಹೇಳಿ ನಾವು. ಸೊ ನಗ್ನಾಗ್ತಾ ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಜಡ್ಜಸ್ ನ ಮತ್ತೆ ನನ್ನ ಬಾಯ್ಸ್ ಅಂಡ್ ಗರ್ಲ್ಸ್ ನ ವೆಲ್ಕಮ್ ಮಾಡ್ಬೇಕಲ್ಲ, ವೆಲ್ಕಮ್ ಮಾಡೋಣ. ಇವರು ಕುಂತ್ರೆ ಸಂಗೀತ ಶುರು, ನಿಂತ್ರೆ ಸ್ವರಗಳ ದರ್ಬಾರು. ಇವರ ಚೆಲುವಿಗೆ ಸರಿಸಾಟಿ ಯಾರು? ನಮ್ಮ ಮಜಾ ಬಾರದ ಮಾಗುರು ಗುರುಗಳೇ, ಸ್ವಾಗತ. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್. ಚಲುವಲ್ಲಿ ಚಂದುಳ್ಳಿ, ಮಾತಲ್ಲಿ ಮಿಂಚುಳ್ಳಿ, ನಕ್ಬಿಟ್ರೆ ಕುಡ್ದಂಗಾಗತ್ತೆ ಈಚಲ ಮರದ ಫ್ರೆಶ್ ಕಳ್ಳಿ. ಅವರೇ ನಮ್ಮ ಗುಳಿ ಕೆನ್ನೆಯ ಹೃದಯ ಕಳ್ಳಿ ರಚ್ಚಿ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಅನು, ಅಂಡ್ ಆಲ್ ದ ವೆರಿ ಬೆಸ್ಟ್. ನಗು ಅನ್ನೋದು ಅದ್ ಎಷ್ಟೋ ಮನಸ್ಸುಗಳಿಗೆ ಮೆಡಿಸನ್ ತರ. ಅಂತ ಮೆಡಿಸಿನ್ ನ ಫ್ರೀ ಆಗಿ ಹಂಚೋದಕ್ಕೆ ತಯಾರಾಗಿರುವಂತ ನಮ್ಮ ಆಸ್ಥಾನ ಕಲಾವಿದರನ್ನ ವೆಲ್ಕಮ್ ಮಾಡೋಣ. ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್. ಎಲ್ಲಾನು ವೆಲ್ಕಮ್ ಮಾಡಿದ್ದಲ್ಲ, ಇನ್ನೇ ಆಗಿದ್ದಣ. ಮೊದಲ ಸ್ಕಿಪ್ ನ ನೋಡ್ಕೊಂಡ್ ಬೇಡ. ಎತ್ತು ಏರಿಗೆ ಹೇಳಿದ್ರೆ ಕೋಣ ನೀರಿಗೆ ಹೇಳಿತ್ತು ಅಂತ ಅಂತಾರೆ. ಹಂಗೆ ನಮ್ಮ ಯುವರಾಜ ಕಾರ್ತಿಕ್ ಕನ್ಸ್ ಕಾಣ್ತಿದ್ರೆ ನಮ್ಮ ಮಹಾರಾಜ ಮಂಜು ಅವರು ಕನ್ಸಿಗೆ ತಣ್ಣೀರೇರಿಸ್ತಿದ್ದಾರೆ. ಮಹಾರಾಜ ಆಗಿ ಹಿಂಗೆಲ್ಲ ಮಾಡ್ಬೋದ ಅವರು? ನೀವೇ ಹೇಳಿ. ಅಲ್ಲೋಡ ಎಲ್ಲಿ ಎಲ್ಲಿ ಮಗಳು ಜಾನಕಿ. ಅಪ್ಪಾಜಿ ಅಪ್ಪಾಜಿ, ನಿಮಗೇನು ತೊಂದರೆ ಆಗಲಿಲ್ಲವೇ? ಏನು ಆಗಿಲ್ಲ, ನಮಗ ಸೈಡಿಗೆ ತುತ್ಬಿಟ್ಟವನೆ. ಅಲ್ಲ, ಅವ್ನು ತುತ್ತಿದ್ರು ನಾ ಸಾಯ್ತಾ ಇರಲ್ಲ, ನೀನ್ ಮೇಲ್ ಬಿದ್ದಲ್ಲ ಅವಾಗೆ ಸಾಯಂಗಾಯ್ತು ನೋಡು. ಅಪ್ಪಾಜಿ, ನಿಮ್ಮನ್ನು ಈ ಸ್ಥಿತಿಗೆ ತಂದವನನ್ನು ನಾನು ಉಳಿಸುವುದಿಲ್ಲ. ಬೇಡ ನಡಿ ಮಗಳೇ. ಮಹಾರಾಜ, ಇವಳು ಯಾವ ಸುಂದರಿ! ಇವಳನ್ನು ನೋಡಿದರೆ ಮೈಯೆಲ್ಲ ಗಲಗಲ ಅಂತ ಇದೆಯಲ್ಲ. ಒಮ್ಮೆ ಇವಳನ್ನು ಮುಟ್ಟಬೇಕೆಂದಿಸುತ್ತಿದೆ. ಮಹಾರಾಜ, ಇವಳನ್ನು ನನಗೆ ಬಿಟ್ಟು ಕೊಡು. ಆಗುವುದಿಲ್ಲ. ನಿನಗೇನು ಒದ್ದ ವೈಡೂರಿಗಳು ಬೇಕೇ? ಬೇಡ. ಮತ್ತೆ ಬಂಗಾರ ಬೇಕೇ? ಬೇಡ. ನನ್ನ ಅರ್ಧ ರಾಜ್ಯ ಬೇಡ. ನನ್ನ ಪೂರ್ತಿ ರಾಜ್ಯ ಬೇಡವೇ ಬೇಡ. ಇನ್ನೇನಿದೆ ನನ್ನ ಬಳಿ ಕೊಡಲು? ನನ್ನ ಆಸ್ಥಾನದ ಆಂಟಿಯರಂದ್ರು ಇವನು ಮಾತಾಡ್ತಾ ಇಲ್ವಲ್ಲೇ? ಇದ್ಯಾಕೆ? ನಾನು ಶರಣಾಗತಿಯಾಗಿದ್ದೇನೆ. ಇಡೀ ರಾಜ್ಯಕ್ಕೆ ಶರಣಾಗ್ತಿದ್ದವ ಪುಟಗೋಸಿ ಆಂಟಿಗೆ ಶರಣಾದೆಯ? ಆಂಟಿ ಎಂದು ಕ್ಷುಲ್ಲಕವಾಗಿ ಮಾತನಾಡಬೇಡ. ಆಂಟಿಯಿಂದ ರಾಜ್ಯಗಳೇ ಒಡೆದಿವೆ, ದೇಶಗಳೇ ಒಡೆದಿವೆ. ಹೌದು. ಹಾಗಾದರೆ ಈ ನಿನ್ನ ಮಗಳು ಧಾರಾಳವಾಗಿ. ಥ್ಯಾಂಕ್ ಯು. ಅಪ್ಪಾಜಿ, ಇವನ್ ಯಾವ ಜಾತಿಯೋ ನಾನ್ ಯಾವ ಜಾತಿಯೋ, ಇದಕ್ಕೆ ನಮ್ಮ ಧರ್ಮ ಜಾತಿ ಒಪ್ಪುವುದೇ? ಜಾತಿ 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 ಜಾತಿ. ಮುಂದಿನ ಮಾತನ್ನು ನೀನು ಮುಂದುವರಿಸು. ನಿಮ್ಮದಲ್ಲವೇ ಡೈಲಾಗು? ನನಗೆ ನೆನಪಿನ ಶಕ್ತಿ ಕಳೆದು ಹೋಗಿದೆ. ಜಾತಿ ಜಾತಿ ಜಾತಿ. ಇಲ್ಲಿ ನಗೆಸುವ ನಮಗೆ ಜಾತಿ ಇಲ್ಲ, ಇಲ್ಲಿ ಕೂತು ನಗುವ ಇವರಿಗೆ ಜಾತಿ ಇಲ್ಲ, ಅಲ್ಲಿ ಕೂತಿರುವ ಅವರಿಗೆ ಜಾತಿ ಇಲ್ಲ, ಇಲ್ಲಿರುವ ಇವರಿಗೆ ಜಾತಿ ಇಲ್ಲ, ನಮಗೆ ಜಾತಿ ಇಲ್ಲ. ನಗಿಸುವ ನಮಗೆ ಜಾತಿ ಇಲ್ಲ, ನಗುವವರಿಗೆ ಜಾತಿ ಇಲ್ಲ. ಇದರ ಮಧ್ಯೆ ನಮ್ಮದೆಂತ ಜಾತಿ ಪ್ರಭು? ರೈತ ಬೆಳೆಯುವ ಅನ್ನಕ್ಕೆ ಜಾತಿ ಇಲ್ಲ, ಅದರ ತಿನ್ನುವ ನಮಗೆ ಜಾತಿ ಇಲ್ಲ. ನಮ್ಮಿಬ್ಬರ ಸಂಬಂಧದ ಮಧ್ಯೆ ಜಾತಿ ಹೇಗೆ ಬಂದ್ಬಿಡ್ತು? ಹೇಳಿದೆ ಯುವರಾಜ. ಕ್ಷಮಿಸಿ ಅಪ್ಪಾಜಿ, ನಾನು ಇವರನ್ನು ಮದುವೆ ಆಗುತ್ತೇನೆ. ಸರಿ, ಹಾಗಾದ್ರೆ ನನ್ನ ರಾಜ್ಯಕ್ಕೆ ಬಾ. ಬೇಡ. ಯಾಕೆ? ಇದೇ ರಾಜ್ಯದಲ್ಲಿ ಯುವರಾಜನಾಗಿರು. ಯಾವ ರಾಜ್ಯ ಆದ್ರೇನು, ಹೆಣ್ಣು ಸಿಕ್ಕಿದ್ರೆ ಸಾಕು. ಸೈನಿಕರೇ ಎಲ್ಲರೂ ಮನೆಗೆ ತೆರಳಿ. ಇಲ್ಲಿ ಯಾವ ಸೈನಿಕರಿದ್ದಾರೆ? ಕಾಸ್ಟಿಂಗ್ ಪ್ರಾಬ್ಲಮ್. ಮೈಮ್ ಆಸ್ತರದ ಪಂಡಿತರೆ, ನೀವೆಲ್ಲ ಹೊರಡಿ. ಇಲ್ಯಾರ ಆಸ್ಥಾನ ಪಂಡಿತ್ರವ್ರೆ? ಕಣ್ಣಿಗೆ ಏನ್ ಇಟ್ಕೊಂಡಿದ್ದೀನಿ ಇಲ್ವಾ? ಓ, ಇವ್ರೇ. ಸರಿ, ಹಾಗಾದ್ರೆ ನಿಮ್ಮ ರಾಜ್ಯಕ್ಕೆ ತೆರಳೋಣ, ಬನ್ನಿ. ನಡೀರಿ. 10 ವರ್ಷಗಳ ನಂತರ ಮಹಾಪ್ರಭು,
ಕ್ಯಾನ್ಸರ್ ಆಗೋ ಮುಂಚೆ ಆಟ ಆಡೋಣ ಅಂತ ಇವಾಗ ತಾಳಿ ಅಂದ್ರೆ ಹೆಂಗ್ ತಡ್ಕೊಳ್ಳೋದ್ ನಾನು? ಎಲ್ಲದಕ್ಕೂ ಸಮಯ ಬರಬೇಕಲ್ಲವೇ? ಸಮಯ ಬರ್ತದೆ ಅಂತ 10 ವರ್ಷ ಕಳೆದಾಯ್ತು, ಬರೀ ಮುಪ್ಪೆ ಬಂದಿದೆ, ಏನು ಬರಲ್ಲ. ನೀನ್ ಸಂಸಾರ ಮಾಡಕ್ಕೆ ಬಿಡಲ್ಲ ನೀನು. ನಿನಗಲ್ಲ ನಿಮ್ಮ ಅಪ್ಪಂಗ್ ಮಾಡ್ಬೇಕ ಬಡ ಇದಂಗೆ. ಏಯ್ ಮಾಮ ಬರೇ ಹೇಳು ಯುವರಾಜರೇ. ಏನ್ ಹೇಳೋದು? ಬೆಂಕಿ ಕಡ್ಡಿ ಕೀರಿದ್ರೆ ತಾನೇ ಬೆಂಕಿ ಬರೋದು. ಒಂಚೂರು ತೀರಕ್ಕೆ ಅವಳಿಗೆ. ಕಡ್ಡಿಯನ್ನು ಯಾವಾಗ ಗೀರಬೇಕು, ಯಾವ ಸಮಯದಲ್ಲಿ ಗೀರಬೇಕೆಂದು ಕಾಲ ನಿರ್ಣಯ ಮಾಡುತ್ತದೆ. ಕಾಲ ಹಿಡಿಯಕಂತ ತುಳಿತಾ ಇತ್ತು, ಇವನಿಗೆ ಕಾಲ ನಿರ್ಣಯ ಮಾಡುತ್ತಂತೆ. ಓಹೋ, ಅಳಿಯಂದ್ರು ಬಹಳ ಕೋಪಗೊಂಡಿದ್ದಾರೆ, ಅವರಿಗೆ ವಿಶ್ರಾಂತಿಯನ್ನು ನೀಡಿ. ಇಲ್ಲಿ ಮನ್ಸಿಗೆ ಗೊತ್ತಿಲ್ಲ, ಇವಂದು ಮರ್ಯಾದೆ ಬೇರೆ. 10 ವರ್ಷ ಆಯ್ತು ಸಂಸಾರನೇ ಮಾಡಿಲ್ಲ. ಹಾ, ನಿನ್ನ ಸಂಸಾರಕ್ಕೆ ಒಂದು ಒಳ್ಳೆ ಉಪಾಯ ಇದೆ. ಯಾರಲ್ಲಿ? ಅಳಿಯಂದ್ರಿಗೆ ನುಗ್ಗೆಕಾಯಿ ಸಾರ್ ತಗೊಬನ್ನಿ, ನುಗ್ಗೆಕಾಯಿ ಪಲ್ಯ ತಗೊಬನ್ನಿ, ನುಗ್ಗೆಕಾಯಿ ರಸಂ ತಗೊಬನ್ನಿ, ನುಗ್ಗೆಕಾಯಿಂದ ಪಂಚ ಭೋಜನಗಳನ್ನು ತೆಗೆದುಕೊಂಡು ಬನ್ನಿ. ಅಳಿಯಂದ್ರೆ ಸ್ವೀಕರಿಸಿ. ಸಿದ್ಧವಿದೆ ಅಪ್ಪಾಜಿ. ಕೊಡಿ. ಅಳಿಯಂದ್ರು ತುಂಬಾ ಬಿಸಿ ಆಗಿದ್ದಾರೆ, ಹೋಗಿ ತಣ್ಣೀರು ಸ್ನಾನ ಮಾಡಿಸಿ. ನುಗ್ಗೆಕಾಯಿ ತಿನ್ಸೋದೇನಕ್ಕೆ, ರಂಜಿಗೆ ಎಪ್ಸೋದೇನಕ್ಕೆ, ಮತ್ ತಣ್ಣೀರು ಉಯ್ಯೋದೇನಕ್ಕ? ಎಲ್ಲವೂ ಕಾಲ ನಿರ್ಣಯ ಮಾಡುತ್ತದೆ. ಕಾಲ ಏನ್ ನಿರ್ಣಯ ಮಾಡುತ್ತೆ? ಯಾರಲ್ಲಿ? ಗೊತ್ತಾಯ್ತು ಕಣ, ಈಗೇನ್ ತಣ್ಣೀರು ಉಯ್ಕೊ ಬರ್ಬೇಕಾ? ಅಪ್ಪಾಜಿ, ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಕ್ಷೇಮವೇ? ಎಲ್ಲ ಚೆನ್ನಾಗಿ ಅವ್ರೆ. ಜಲಾಭಿವೃದ್ಧಿ ಎಲ್ಲ ಸಖತ್ತಾಗಿದೆ. ಕೃಷಿ ಅಭಿವೃದ್ಧಿ ನಡೀತಾ ಇದೆ. ಸಂತಾನಾಭಿವೃದ್ಧಿ ಸಂತಾನಾಭಿವೃದ್ಧಿ ಊರ್ ತುಂಬಾ ಆಯ್ತದೆ, ನಮ್ಮ ಮನೇಲಿ ಆಯ್ತಾ ಇಲ್ಲ ಕಣೆ. ದೇಹದಲ್ಲಿ ಏನಾದ್ರೂ ಸಮಸ್ಯೆ ಇರಬಹುದು. ಏನ್ ಸಮಸ್ಯೆ ಐತೆ? ಇವನು ಪಾವಗಡದಿಂದ ರಾಯಗಢ ತನಕ ಯುದ್ಧ ಮಾಡ್ಕೊ ಬರ್ತೇನೆ, ನಮ್ಮ ಮನೇಲೆ ಯುದ್ಧ ಮಾಡಕ್ ಬಿಡಲ್ಲ ನಾಯಿ. ಅಳಿಯಂದ್ರು ತುಂಬಾ ಸಿಟ್ಟಿಗೆದ್ದಿದ್ದಾರೆ, ಅವರ ಹೃದಯ ಘಾಸಿಯಾಗಿದೆ, ತಣ್ಣಗೆ ಗಾಳಿ ಬೀಸು ಮಗಳೇ. ಆಗಲಿ ಅಪ್ಪಾಜಿ. ಇವಳೊಬ್ಳು ಅಪ್ಪ ಹೇಳ್ದೆ ಕೇಳಕ್ಕೆ. ಏನ್ ಮಾಡ್ತಾ ಇದೀಯಾ? ನಿಮ್ಮ ಹೃದಯಕ್ಕೆ ಗಾಳಿ ಬೀಸುತ್ತಿದ್ದೇನೆ. ಮಾಕ ಹೃದಯ ಇರೋದಿಲ್ಲ ಕಣೆ, ಎಲ್ಲಿ ಯಾವಾಗ ಥಂಡಿ ಮಾಡ್ಬೇಕಂತಾನೂ ಗೊತ್ತಿಲ್ಲ, ನಂಗೆ ಗೊತ್ತಿದ್ರು ಆಗ್ತಾ ಇಲ್ಲ ಇಲ್ಲಿ. ಯುವರಾಜರೇ, ಏನೋ ಪ್ರಜೆಗಳು ಬಂದಿದ್ದಾರೆ, ಇದಕ್ಕೊಂದು ಕಡಿಮೆ ಇಲ್ಲ. ತೀರ್ಪು ಕೇಳೋದಕ್ಕೆ ಬಂದಿದ್ದಾರೆ. ಖರ್ಚು ಯಾರಲ್ಲಿ? 10 ವರ್ಷ ಆಯ್ತು. ಜಡ್ಡಿನಾಕನ ಬಂಪು ನಾಕನ, ಜಡ್ಡಿನಾಕನ ಬಂಪು ನಾಕನ, ಜಡ್ಡಿನಾಕನ ಬಂಪು ನಾಕನ, ಜಡ್ಡಿನಾಕನ ಬಂಪು, ಜಡ್ಡಿನಾಕನ ಬಂಪು ನಾಕನ, ಜಡ್ಡಿನಾಕನ ಬಂಪು ನಾಕನ, ಜಡ್ಡಿನಾಕನ ಬಂಪು ನಾಕನ, ಜಡಿನಾಕನ ಬಂಪು ನಾಕನ, ಜಡಿನಾಕನ ಬಂಪು ನಾಕನ. ಮಹಾರಾಜರಿಗೆ ಪ್ರಣಾಮಗಳು. ಮಹಾರಾಜರೇ, ಏನು? ನನ್ನ ಯಾಟೆಯ ಹಿಂದೆ ಇವನ ಹುಂಜ ಓಡಿ 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 ಬಂದು ಮೇಲೆ ಹತ್ತಿ ಹೀಗೆ ಕುಕ್ಕುತ್ತದೆ ಮಹಾಪ್ರಭು. ನಾನೇನ್ ಮಾಡ್ಬೇಕು? ಅದನ್ನ ಬೇರೆ ಮಾಡಿ ಮಹಾಪ್ರಭು. ಅದನ್ನ ಬೇರೆ ಮಾಡಿ ಏನೋ ಮಾಡ್ಬೇಕು? ಇಲ್ಲಿ ನಮ್ಮನೇಲಿ ನನ್ನ ಹೆಂಡತಿ ಹತ್ರ ಸೇರಕ್ ಬಿಡ್ತಾ ಇಲ್ಲ, ನೀನ್ ಆ ಹುಂಜನ ಯಾಟೆ ಹತ್ರ ಸೇರಕ್ ಬಿಡ್ತಿಲ್ಲ. ನಮ್ಮ ನಿಲ್ ದೂರ ಮಾಡಿ, ಅದನ್ನ ನಿಲ್ ದೂರ ಮಾಡಿ, ಸಮಾಜಕ್ಕೆ ಏನಾರ ಮೆಸೇಜ್ ಕೊಡ್ಬೇಕು ನೀವು. ಅಳಿಯಂದರು ತಮ್ಮ ಸಮಸ್ಯೆ ಬಗ್ಗೆ ಹೇಳಿಕೊಳ್ಳುತ್ತಿದ್ದರೆ ಕೋಳಿಯ ಸಮಸ್ಯೆ ಬಗೆಹರಿಸುತ್ತಿಲ್ಲ. ಬೇರೆ ಸಮಸ್ಯೆ ಹೇಳಿ. ಯುವರಾಜರಿಗೆ ಪ್ರಣಾಮಗಳು. ಯುವರಾಜರಿಗೆ ಪ್ರಣಾಮಗಳು. ತಮ್ಮಲ್ಲೊಂದು ಕೋರಿಕೆಯನ್ನು ಕೇಳಿಕೊಳ್ಳುತ್ತಿದ್ದೇನೆ. ನನ್ನ ಹೆಂಡತಿಗೆ 16 ಜನ ಮಕ್ಕಳು. ಆಪರೇಷನ್ ಮಾಡಿಸ್ಕೋ ಅಂದ್ರೆ ಮಾಡಿಸಿಕೊಳ್ಳುತ್ತಿಲ್ಲ. ಈಗ ನನ್ನ ಸಂಸಾರ ಹೊರದು ಊರು ಬಾಗ್ಲಾಗಿದೆ. ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ. ಹೇಳಿ ಮಹಾಪ್ರಭು. ಮಹಾಪ್ರಭುಗಳೇ, ಇವ್ರದ್ದು ಊರು ಬಾಗಿಲಾಗಿದೆಯಂತೆ, ನಮ್ಮನೆ ಬಾಗಿಲೇ ಓಪನ್ ಹೌದಾ ಮಹಾಪ್ರಭು? ನನಗೆ ಕೀ ಕೊಟ್ಟರೆ ನಾನು ತೆಗೆಯುತ್ತೇನೆ. ಇವನು ಅಧಿಕ ಪ್ರಸಂಗ ಮಾಡುತ್ತಿರುವನು, ಇವನನ್ನು ಜೈಲಿಗೆ ತಳ್ಳಿ. ಮಹಾಪ್ರಭು, ನಾನೇನು ಮಾತಾಡೇ ಇಲ್ಲ. ನೀನು ಮಾತಾಡಲ್ಲ ಅಂತ ನಿನ್ನನ್ನು ಜೈಲಿಗೆ ತಳ್ಳಿ. ಅದಕ್ಕೆ ಬಂದ ತಕ್ಷಣ ಏನಾದ್ರು ಮಾತಾಡ್ಬೇಕನ್ನ ನಡಿ. ಯುವರಾಜರು ಓರಿ ಆಡ್ದಂಗ ಆಡ್ತಾ ಇದ್ದಾರೆ. ನರ್ತಕಿಯನ್ನು ಬರಮಾಡಿ ಮನೋರಂಜನೆಯನ್ನು ನೀಡಿ. ಯಾವ ತಣ್ಣೀರು ಟ್ವೀಟ್ ಮಾಡೋದು ನೀನೆ, ತಣ್ಣೀರಿಗೆ ಗೊತ್ತದು ನೀನೆ. ನನಗೆ ಆಸ್ಥಾನೂ ಬೇಡ, ಈ ರಾಜ್ಯನೂ ಬೇಡ, ಜೈಲ್ ಸೇರ್ಕತೀನಿ ನಾನು. ಬನ್ನಿ ಮಹಾಪ್ರಭು, ಬನ್ನಿ. ಯುವರಾಜರ ನೀವ್ಯಾಕೆ ಸೆರೆಮನೆಗೆ ಹೋಗುತ್ತಿದ್ದೀರಿ? ಗೊತ್ತಿಲ್ವಾಪ್ಪ? ಗೊತ್ತಿಲ್ವಾ? ಹೊಟ್ಟೆ ತುಂಬ್ದನಿಗೇನೋ ಗೊತ್ತು, ಹಸುವು ಹೊಟ್ಟೆ ಎಸ್ಕೊಂಡಿರೋ ನೀ ಗೊತ್ತು. 10 ವರ್ಷದಿಂದ ಊಟ ಮಾಡಿಲ್ಲ. ಊಟ ಮಾಡಿಲ್ವಾ? ಹಾಗಾದ್ರೆ 2 ಬಿರಿಯಾನಿ ತಗೊಬನ್ನಿ. ಬಿರಿಯಾನಿ ಯಾವನಿಗೆ ಬೇಕಲ್ಲ, ಸಂಸಾರ ಮಾಡಿಲ್ಲ ಕಣ. ಮಗಳೇ ಜಾನಕಿ, ಬಂದೆ ಅಪ್ಪಾಜಿ. ನಿನ್ನ ಮೇಲೆ ಮುನಿಸ್ಕೊಂಡು ಅಳಿಯಂದ್ರು ಸೆರೆಮನೆಗೆ ಹೋಗಿದ್ದಾರೆ. ಹೌದೇ? ಅದೇನು ವಿಚಾರಿಸು. ಪ್ರಿಯಾ, ನನ್ನ ಮೇಲೆ ಕೋಪವೇ? ಕೋಪ ಇಲ್ಲ, ಸ್ವಲ್ಪ ತಾಪ. ಹೊರಗೆ ಬನ್ನಿ. ಬರಲಾರಿ. ಏನು ಪ್ರಿಯಾ? ನನಗೇನು ಸೌಂದರ್ಯ ಇಲ್ಲವೇ, ಅಂದ ಇಲ್ಲವೇ, ಚಂದ ಇಲ್ಲವೇ?
ಏಕೆ ನನ್ನೊಂದಿಗೆ ಸಂಸಾರ ಮಾಡುತ್ತಿಲ್ಲ? ನಿಮ್ಮ ಸೌಂದರ್ಯವನ್ನು ವರ್ಣಿಸಲು ಪದವಿಲ್ಲ. ಹಾ? ನಿಮ್ಮ ಈ ಕೇಶ ರಾಶಿ, ಆಹಾ ನಿಮ್ಮ ಈ ನಯನಗಳು, ಆಹಾ ನಿಮ್ಮ ಈ ನಾಸಿಕ ಕಾರ್ತಿಕ ನಾಸಿಕ ನಾಸಿಕ, ನಿಮ್ಮ ಈ ಅದರಗಳನ್ನು ನೋಡುತ್ತಿದ್ದರೆ ಆಹಾ ನಿಮ್ಮನ್ನು ಮಗುವಿನಂತೆ ಎತ್ತಿ ಮುದ್ದಾಡಬೇಕೆನಿಸುತ್ತಿದೆ. ನನಗೂ ಮಗುವೇ ಬೇಕು ಎನಿಸುತ್ತಿದೆ. ಆದರೆ ಅಪ್ಪಣೆ ಕೊಡುತ್ತೆಯಾ? ಕೊಡುತ್ತೇನೆ, ಬನ್ನಿ. ಬರ್ಬೇಕಂತೆ. ಯುವರಾಜ, ನಮ್ಮ ಪ್ರೀತಿ ಲೈಲಾ ಮಜ್ನು ಸಲೀಂ ಅನಾರ್ಕಲಿ ಅಂತೆ. ನಮ್ಮ ಪ್ರೀತಿಗೆ ಸಾವಿಲ್ಲ. ಸಾವು ಸಾಯಿಲಿ. ಈಗ ನೀನು ಯುವರಾಜರೇ, ಈಗ ತಣ್ಣೀರಿಗದ್ಬೇಕಪ್ಪ. ಮಹಾಪ್ರಭುಗಳಿಗೆ ಪ್ರಾಣಗಳು. ಅದು ಪ್ರಾಣಗಳು, ಪ್ರಾಣ್ಯಗಳು. ನಾನು ಶಿಲ್ಪಿ, ನೋಡಕೊಳ್ಳೆ ಕಪಿದ್ದನಿದೆಯಾ? ನಾನು ಸಿಕ್ಕ ಕಲ್ಲುಗಳನ್ನು ಕೆತ್ತಿ ಶಿಲೆಯನ್ನು ಮಾಡುವೆನು. ಅದಕ್ಕಾಗಿ ನೀವು ಹೂ ಅಂದರೆ ನಿಮ್ಮ ರಸವತ್ತಾದ ಸಂಸಾರ ಜೀವನವನ್ನು ರಸವತ್ತಾಗಿ ಕೆತ್ತಿ ಈ ರಾಜ್ಯಕ್ಕೆ ತೋರಿಸುವೆನು. ರಸವತ್ತಾಗಿ ಕೆತ್ತಕ್ಕೆ ಏನಾಯ್ತು? ದಿನಕ್ಕೆ 3 ಸತಿ ನುಗ್ಗೆಕಾಯಿ ಸಾರು, 6 ಸತಿ ತಣ್ಣೀರ್ ಸಾಲ. ನಿನ್ನ ಹುಳಿಯೇಟನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗಲ್ಲ. ಫಲ ಉಳೋದನ್ನ ನೋವು ಅಂತ ತಿಳ್ಕೊಂಡ್ರೆ ಯಾವ ಭೂಮಿನೂ ಫಲ ಕೊಡಲ್ಲ. ಯಾವ್ದಾವ್ದೋ ಪಿಕ್ಚರ್ ಡೈಲಾಗ್ ಎಲ್ಲ ಹೇಳ್ಕೊಂಬಂದು ಸಾಯ್ತವಳೆ. ಇವನ್ನ ನೇಣಿಗಂಬಕ್ಕಾಕಿ ಅದನ್ನ ಕೆತ್ತಿ ಶಿಲೆ ಮಾಡುವೇನು. ಅಳಿಯಂದ್ರು ಬಹಳ ರುಚಿಗೆ ತಿಂತಾರೆ. ನರ್ತಕಿಯನ್ನು ಕರೆಸಿ ಮನೋರಂಜನೆ ಕಾರ್ಯಕ್ರಮ ನೀಡಿ. ನರ್ತಕ್ಕೆ ಬೇಡ ಕಣ, ನಿನ್ ಟಾರ್ಚರ್ ಅಲ್ಲ ತಕೊಂತೀನಿ. ಅವ್ಳು ಟಾರ್ಚರ್ ತಡ್ಕೊಳಕ್ಕಾಗಲ್ಲ. ನಿಲ್ಸಿ. ಅಳಿಯಂದ್ರಿಗೆ ತಣ್ಣೀರ್ ಸ್ನಾನ ಮಾಡಿಸಿ. ವಯಸ್ಸಾಗಿ ಸಿಟ್ಟು ಬಂದ್ರೆ ರೋಮನು ಎದ್ದೇಳ್ತಾ ಇಲ್ವಲ್ಲ. ಮಹಾರಾಜರೇ, ಇವ್ರು ನಿಮ್ಗೆ ಎಲ್ಲಿ ಸಿಕ್ಕಿದ್ರು? ಇವ್ರು ನಂಗೆಲ್ಲೂ ಸಿಕ್ಕಿಲ್ಲ, ನಾನೇ ಇವ್ರಿಗೆ ಸಿಕ್ಕಾಕೊಂಡೆ. ಹಾಗಾದ್ರೆ 10 ವರ್ಷದಿಂದ ಸ್ವಲ್ಪ ತಣ್ಣೀರು ಕೊಡ್ತೀರಾ? ತಣ್ಣೀರೆಂದರೆ ನಿನ್ನನ್ನು ತುಂಡರಿಸುವೆ. ಯಾರಲ್ಲಿ? ಈಗಿಂದೀಗಲೇ ಯುವರಾಜರನ್ನು ಕರೆದುಕೊಂಡು ಹೋಗಿ ಬಿಸಿ ನೀರಿನಲ್ಲಿ ಅದ್ದಿ. 10 ವರ್ಷದಿಂದ ಬಿಸಿಲು ಬರೀ ತಣ್ಣೀರೇ ಇದ್ಯಾಕೆ ಬಿಸಿರು? ಹೌದು ಯುವರಾಜ, ಇವತ್ತು ಈ ಪೂರ್ಣಚಂದ್ರನಿಗೆ ಹುಣ್ಣಿಮೆ ಶುರು. ಅಲ್ಲ, ನಂಗೆ ಏನು ಅರ್ಥ ಆಯ್ತಿಲ್ಲ, ಕರೆಕ್ಟಾಗಿ ಹೇಳಿ. ಯುವರಾಜ, ನನಗೊಂದು ಶಾಪವಿತ್ತು. ಏನು? ನಾನು ಮದುವೆಯಾಗಿ 10 ವರ್ಷದವರೆಗೂ ಸಂಸಾರ ಮಾಡುವಂತಿರಲಿಲ್ಲ. ಆದರೆ ಇವತ್ತಿಗೆ ಒಂದು ವೇಳೆ ಹಾಗೆ ಸಂಸಾರ ಮಾಡಿದ್ದಲ್ಲಿ ನಮ್ಮ ರಾಜ್ಯದ ಪ್ರಜೆಗಳಿಗೆ ಕಷ್ಟ ಬರುತ್ತಿತ್ತು. ಆದರೆ ಇವತ್ತಿಗೆ ಆ ಶಾಪ ಮುಕ್ತವಾಗಿದೆ. ಅಂದರೆ ಈ ಶಾಪ ಕೊಟ್ಟವ್ರು ಯಾರು? ಅವರೇ ನಮ್ಮ ಮಜಾಭಾರತದ ಮಹಾಗುರು ಗುರುಕಿರಣ್. ಅಂದರೆ ಇಷ್ಟು ವರ್ಷ ನನ್ನ ಸಂಸಾರದ ಮೇಲೆ ತಣ್ಣೀರು ಹಾಕಿದವರು ಇವರೇಯಾ? ಧನ್ಯ ಮಹಾಪ್ರಭು. ಹೌದು, ಅವರೊಮ್ಮೆ ಧ್ಯಾನ ಮಾಡುತ್ತಿದ್ದಾಗ ನಾನು ಅವರ ಧ್ಯಾನವನ್ನು ಭಂಗ ಮಾಡಿದೆ. ಅದಕ್ಕಾಗಿ ನನಗೆ ಈ ಶಿಕ್ಷೆ ಕೊಟ್ಟಿದ್ದಾರೆ. ನಿನ್ನ ಧ್ಯಾನ ಭಂಗದ ದಶೆಯಿಂದ 10 ವರ್ಷ ನನ್ನ ಭಂಗವೇ ಆಗಿಲ್ಲವೇ? ಯಾರಲ್ಲಿ? ಊರಿನ ಗ್ರಾಮಗಳಿಗೆಲ್ಲವೂ ಮಲ್ಲಿಗೆ ಹೂವ ದಿಂಡನ್ನು ಕೊಟ್ಟು ಕಳಿಸಿ. ಅಲ್ಲ, ನನ್ನ ಪ್ರಸ್ತಕ್ಕೆ ಊರ್ಗೆಲ್ಲ ಯಾಕೆ ಮಲ್ಲಿಗೆ ಹೂವು? ನನ್ನ ಮಗಳು ಪ್ರಸ್ತಾವ ಊರ್ ತುಂಬಾ ಪ್ರಸ್ತಾವ ಬೇಕು, ಅಂದ್ರೆ ಶುಭ ಕಾರ್ಯ ಆಗ್ಬೇಕು. ಇದೇ ಖುಷಿಗೆ ನಿಮ್ಮನ್ನೆಲ್ಲ ರಿಲೀಸ್ ಮಾಡ್ತಾ ಇದೀನಿ, ಹೊರಟಾಗಿ. ಮಹಾರಾಜರೇ, ನಿಮಗಿಂತ ನಮ್ಮ ಕೋಳಿಯೇ ಪರವಾಗಿಲ್ಲ. ನಾನು ಸಿದ್ಧವಾಗಿ ಬರುತ್ತೇನೆ. ಸಿದ್ಧಳಾಗು. ಇದುವರೆಗೂ ಲ್ಯಾಗ್ ಮಂಚ ಮುರಿತೀನಿ, ಟೆಲ್ಲರ್ ಮಂಜ ಬಾಗ್ಲು ಮುರಿತೀನಿ, ಜೊಲ್ ಜಗ್ಗ ಮನೆ ಮುರಿತೀನಿ ಅಂತ ಇದ್ದ. ಬರೀ ಫಸ್ಟ್ ಟೈಮ್ ಇವತ್ತು ರಚಿತಾ ಮೇಡಮ್ ಖುಷಿ ಆಗ್ತಾರೆ ಅಂತ ಈ ಸ್ಟೇಜೇ ಮುರಿತೀನಿ. ಯುವರಾಜರು ಆಗಲೇ ಭಂಗಿಯಲ್ಲಿ ನಿಂತಿದ್ದಾರೆ. ಯುವರಾಜರೇ, ಏನಿ ಭಂಗಿ? ಇದು ನಡು. ನನ್ನ ನಡುವನ್ನು ನೋಡಿಬಿಟ್ಟರೆ? ನಿನ್ನ ನಡುವಲ್ಲ ತಾಯಿ, ನನ್ನ ನಡು ಯಾಕೋ ಮುರಿದಿದೆ. ನಿಮ್ಮ ನಡು ಮುರಿದಿದೆ. ಎಲ್ಲಿ ಒಮ್ಮೆ ಮುಟ್ಟುತ್ತೇನೆ. ಸತ್ಯಾವತಿ, ನಡು ಒಂದು ಮುಟ್ಬೇಡ ಕಡೆ.
ಹಾಗಿದ್ದರೆ ನಿಮ್ಮ ನಡು ಮುರಿದಿತೆ? ಯಾರಲ್ಲಿ? ಈಗಿಂದೀಗಲೇ ಈ ಯುವರಾಣಿಗೆ ಸ್ವಯಂವರವನ್ನು ಸಿದ್ಧ ಮಾಡಿ. ಇನ್ನೊಂದು 10 ನಿಮಿಷ ಸರಿ ಆಯ್ತು ಕಣೆ, ತಡ್ಕಳೆ. ಕಾಲು ಮುರಿದುಕೊಂಡ ಕುದುರೆ ಯುದ್ಧಕ್ಕೆ ಪ್ರಯೋಜನವಿಲ್ಲ, ಸೊಂಟ ಮುರಿದುಕೊಂಡ ಗಂಡ ಸಂಸಾರಕ್ಕೆ ಪ್ರಯೋಜನವಿಲ್ಲ. ಯಾರಲ್ಲಿ? ಈಗಿಂದೀಗಲೇ ಈ ಮಜಾ ಭಾರತದ ಮಹಾರಾಣಿಗೆ ಸ್ವಯಂವರ ಸಿದ್ಧ ಮಾಡಿ. ತಣ್ಣೀರು ಮಹಾರಾಜನ್ ತಣ್ಣೀರ್ ಸ್ನಾನ ಹೇಗಿತ್ತು ಅಂತ ನಮ್ಮ ಜಡ್ಜಸ್ನ ಕೇಳೋಣ. ರಚಿ, ಈ ಸ್ಕಿಟ್ ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿತ್ತು, ಬಟ್ ನನಗೆ ತುಂಬಾನೇ ಇಂಪ್ರೆಸ್ ಮಾಡಿದಂತ ಒಂದು ಕ್ಯಾರೆಕ್ಟರ್ ಅಂದ್ರೆ ಇಟ್ಸ್ ಕಾರ್ತಿಕ್. ಅವನ ಕ್ಯಾರೆಕ್ಟರು ಬಿಕಾಸ್ ತುಂಬಾ ಹೊತ್ತು ಸ್ಟೇಜಲ್ಲಿ ಇದ್ದ ಆ್ಯಂಡ್ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಅವನ ಒಂದು ನೋವು, ಅದನ್ನ ಮಧ್ಯದಲ್ಲಿ ನಕ್ಕೊಂಡು ನನ್ನ ಫ್ರಸ್ಟ್ರೇಷನ್ ನಗು ಮೂಲಕ ಎಲ್ಲೂ ನೋಡಿಲ್ಲ ಮಗ, ನಿನ್ನೆಲ್ಲೇ ನೋಡಿದ್ ನಾನು ಇವತ್ತು ಹಿಂಗೂ ಮಾಡ್ಬೋದಾ ಅಂತ. ಆ್ಯಂಡ್ ಐ ಎಂಜಾಯ್ಡ್ ಯುವರ್ ಸುಂಟರ ಗಾಳಿ ಡಾನ್ಸ್ ಲೈಕ್ ಸೂಪರ್. ನಾನು ಇಲ್ಲೇ ಬಿದ್ಬಿಟ್ಟೆ ನಾನು. ಆ್ಯಂಡ್ ವೆರಿ ಎಂಟರ್ಟೈನಿಂಗ್. ನಾನು ಫುಲ್ ಮಜಾ ಮಾಡಿದೆ, ಫುಲ್ ಖುಷಿಯಾಗಿ ಕುತ್ಕೊಂಡು ಮಜಾ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಗುರುಜಿ, ನಿಮ್ಗೆ ಹೇಗೆ ಅನಿಸ್ತು ಸ್ಕಿಟ್? ಮಾನಸ ಮತ್ತೆ ಕಾರ್ತಿಕ್ ಐ ಥಿಂಕ್ ಹೀರೋ ಅಂಡ್ ಹೀರೋಯಿನ್ಸ್ ಆಫ್ ದ ಶೋ. ಕಾರ್ತಿಕ್ ವೆರಿ ಗುಡ್ ಪರ್ಫಾರ್ಮೆನ್ಸ್. ಪಾಪ ತಣ್ಣೀರು ಸ್ನಾನ ಮಾಡಿಸಿ ಚೆನ್ನಾಗಿತ್ತು, ಅಂದ್ರೆ ಫ್ರಸ್ಟ್ರೇಷನ್ ಹೊರಡೆ ಹಾಕಿದ ರೀತಿ ಚೆನ್ನಾಗಿತ್ತು. ವೆರಿ ಎಂಟರ್ಟೈನಿಂಗ್. ಹ್ಯಾಟ್ಸ್ ಆಫ್ ದಿ ಗೈಸ್. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ನಮ್ಮನ್ನ ನಗಿಸಿದ್ದಕ್ಕೆ, ಮುಂದಿನ ಸ್ಕಿಟ್ಗೆ ಅಂಡ್ ಮುಂಬರುವ ಸ್ಕಿಟ್ಗಳಿಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಒಂದ್ ಸಿನಿಮಾ ಅಂತ ಅಂದ್ರೆ ಅದೊಂದು ಅದ್ಭುತಗಳ ಸಂತೆ. ಸಿನಿಮಾ ಒಳಗೆ ಒಂದ್ ಕತೆ ಇದ್ರೆ ಸಿನಿಮಾ ಶೂಟಿಂಗ್ ನಲ್ಲಿ 100 ಕಥೆಗಳಿರುತ್ತೆ. ಅಂತ ಕಥೆಗಳನ್ನ ಇಟ್ಕೊಂಡು ನಮ್ಮ ಆಸ್ಥಾನ ಕಲಾವಿದರು ನಿಮ್ಮ ಮುಂದೆ ಒಂದ್ ಸ್ಕಿಟ್ ತಗೊಂಡ್ ಬರ್ತಿದ್ದಾರೆ. ಬಲಿ ಜೋರಾದ ಚಪ್ಪಾಳೆ. ಮತ್ತೆ ಪಂಚರ್ ಆಯ್ತೇನ್ರಿ ಸರ್? ಈ ಸರಿ ಪಂಚರ್ ಅಲ್ಲ, ಟೈರೇ ಡಮಾರ್. ಎಷ್ಟ್ ಸರಿ ಪಂಚರ್ ಆಗೋದು? ನಮ್ಮ ಆಲ್ರೆಡಿ ಎಲ್ಲ ಲೊಕೇಶನ್ ಮುಟ್ಟಿದ್ದಾರೆ. ನಾವು ನಡ್ಕೊಂತ ಹೋಗಿದ್ರೆ ಇಷ್ಟೊತ್ತಿ ಮುಟ್ಬೋದಾಗಿತ್ತು. ಇನ್ನು ಕಾಲ ಮಿಂಚಿಲ್ಲ ಸರ್, 4 ಹೆಜ್ಜೆ ಆಗಿದ್ರೆ ರೀಚ್ ಆಗ್ಬಿಡ್ತೀವಿ. ಸರ್ ಇದೆ ಸರ್ ಲೊಕೇಶನ್. ಡೈರೆಕ್ಟ್ ಚೇರ್ ಹಾಕ್ಬೇಕನ್ನೋದು ಗೊತ್ತಾಗಲ್ಲನ್ರಿ? ಸಾರಿ ಸರ್. ಏನಮ್ಮ, ಜಂಟಿ ಮನೆ ಎಸ್ಟೇಟ್ ಅಂದ್ರೆ ಇದೆ ತಾನೇ? ಏನ್ ಸ್ವಾಮಿ, ನಿಮಗ್ ಬುದ್ಧಿಗಿದ್ದಿ ಆಯ್ತಾ? ಬಂದಾರಿ ಹಿಡ್ಕೊಂಡ್ ವಾಪಸ್ ಹೊಂಟೋಗಿ. ಯಾಕೆ? ಆ ಜಂಟಿ ಮನೆ ಎಸ್ಟೇಟ್ನಾಗೆ ಒಂದು ಭಯಂಕರವಾದ ಭೂತ ಐತೆ ಸ್ವಾಮಿ. ದೆವ್ವನೂ ಇಲ್ಲ, ಭೂತಾನೂ ಇಲ್ಲ, ಇದೆಲ್ಲ ಕಟ್ಟಕತೆ. ಸುಮ್ನೆ ರಾಮ. ಕಟ್ಟು ಕತೆ ಅಲ್ಲ ಸ್ವಾಮಿ, ನಿನ್ನೆ ರಾತ್ರಿ ಒಂದ್ ಹುಡುಗ ದೆವ್ವ ನೋಡಿ ಚಳಿ ಜರ ಬಂದಿದ್ದವನೆ. ನೀವಿಲ್ಲಿರ್ಬೇಡಿ, ಹೊಂಟೋಗಿ. ಅಯ್ಯ ಸೋಮ್ನಿರಮ್ಮ, ದೆವ್ವನೂ ಇಲ್ಲ, ಭೂತಾನೂ ಇಲ್ಲ, ಬಂದ್ಬಿಟ್ಲು ಬೆಳಿಗ್ಗೆ ತಲೆ ತಿನ್ನಕ್ಕೆ. ಹೋಗು. ಡೈರೆಕ್ಟರ್ ಕಿತ್ತು ಚೇರ್ ಹಾಕ್ತೀರೇನ್ರಿ? ಸರ್, ಲೋ ಬಜೆಟ್ ಸಿನಿಮಾ, ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಲೋ ಬಜೆಟ್ ಸಿನಿಮಾ ಮಾಡಿ ಜೀವನ ಪೂರ್ತಿ ಬರೀ ಅಡ್ಜಸ್ಟ್ ಮಾಡ್ಕೊಳ್ಳೋದಾಯ್ತು.
ಯಾಕ್ರೆ ನನ್ ಗುರಾಯಿಸ್ತಾ ಇದ್ದೀರಾ? ನೀವು ತುಂಬಾ ಸೂಪರ್ ಆಗಿದ್ದೀರಾ ಸರ್. ನೋ 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 ನೋ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನನ್ ಶೀಲ್ದಾಣೆಗಳು ನಿಜ ಸರ್. ಮತ್ತೆ ಎಲ್ಲ ಜನ ಎಲ್ಲ ಟ್ಯಾದೆ ಟ್ಯಾದೆ ಅಂತಾರೆ. ಜನಕ್ಕೆ ನಿಮ್ಮನ್ನ ನೋಡಿದ್ರೆ ಹೊಟ್ಟೆ ಉರಿ. ನೀವು ನಿಜವಾಗ್ಲೂ ಸೂಪರ್ ಆಗಿದ್ದೀರಾ ಸರ್. ಎಸ್ ಎಸ್ ಯು ಆರ್ ರೈಟ್. ನಾನು ಡೈಲಿ ಯೋಗ ಮಾಡ್ತೀನಿ. ಯೋಗ ಯೋಗ ಏನೇ ಆಗ್ಲಿ ಸರ್, ನೀವು ತುಂಬಾ ಸೂಪರ್ ಆಗಿದ್ದೀರಾ. ಕ್ಯಾಬರೆ ಡಾನ್ಸರ್ ಆಗಿದ್ದು ಈ ಕಾಟನ್ ಕಮಲಾಕ್ಷಿನ ಫಸ್ಟ್ ಟೈಮ್ ಒಂದ್ ಸಿನಿಮಾಗೆ ಹೀರೋಯಿನ್ ಆಗಿ ಚಾನ್ಸ್ ಕೊಟ್ಟಿದ್ದೀರಾ. ಸ್ವಲ್ಪ ಹಿಂದೆ ಮುಂದೆ ನೋಡಿ, ಎರಡೇ ಡೈಲಾಗ್ ಜಾಸ್ತಿ ಕೊಡಿ ಸರ್. ಓಹೋ, ಇದಕ್ಕೆ ನಾನು ಇಷ್ಟೊತ್ತು ಹೊಗಳಿದ್ದು? ಇಲ್ಲ ಸರ್, ನೀವು ತುಂಬಾ ಅಟ್ರಾಕ್ಟಿವ್ ಆಗಿದ್ದೀರಾ. ನಾನೇ ನಿಮ್ಗೆ ದಾಸಿ ಆಗೋಗ್ಬಿಟ್ಟಿದೀನಿ. ಡೈರೆಕ್ಟ್ ಅಂದ್ರೆ ಏನ್ರಿ ಅನ್ಕೊಂಡಿದ್ದೀರಾ ನೀವು? ಪೋಲಿ ಡೈರೆಕ್ಟರ್, ಡಬಲ್ ಮೀನಿಂಗ್ ಡೈರೆಕ್ಟರ್. ರೀ ಅಸಿಸ್ಟೆಂಟ್ ಬನ್ರಿ ಇಲ್ಲಿ. ಎಲ್ರಿ ನಾನು ಡಬಲ್ ಮೀನಿಂಗ್ ಡೈರೆಕ್ಟ್ರು, ಪೋಲಿ ಡೈರೆಕ್ಟರ್ ತರ ಕಾಣಿಸ್ತೀನೇನ್ರಿ? ನೀವು ಅದಕ್ಕೆ ಅಲ್ವಾ ಸರ್ ಫೇಮಸ್? ನೋಡಯ್ಯ, ನಮ್ ಸಿನಿಮಾದಲ್ಲಿ ಎಲ್ಲೆಲ್ಲಿ ಡಬಲ್ ಮೀನಿಂಗ್ ಡೈಲಾಗ್ ಬರ್ತಾವೋ ಅವನ್ನೆಲ್ಲ ಕಟ್ ಮಾಡೋದು ನಿಮ್ ಕೆಲಸ. ಸರ್ ಅಯ್ಯೋ, ಇದು ಡಬಲ್ ಮೀನಿಂಗು ಸರ್. ನಾನೇನು ಪಿಕ್ಚಿ ಅಂದೇನಯ್ಯ? ಅಯ್ಯೋ, ಇದು ಅದಕ್ಕಿಂತ ಡಬಲ್ ಮೀನಿಂಗು ಸರ್. ಓ, ಇದನ್ನೆಲ್ಲ ಯಾರೇ ಮಾಡಿದ್ದು ಸರ್? ಆ ತರ್ಲೇನ ಮಗ ಸಿನಿಮಾದಲ್ಲಿ ಉಪೇಂದ್ರ ಸರ್ ಅವರು ಎಲ್ಲ ಪದಗಳನ್ನು ಡಬಲ್ ಮೀನಿಂಗ್ ಲಿಂಕ್ ಮಾಡಿ ಎಲ್ಲ ಆಡ್ ಮಾಡ್ಬಿಟ್ಟಿದ್ದಾರೆ ಸರ್. ಹೌದಾ? ಸರಿ, ಮೊದ್ಲು ಅವ್ರು ನನ್ನ ಕಾಣಕ್ಕೆ ಹೇಳ್ರಿ. ಸರಿ ಸರ್. ಇದೇ ಅಲ್ವಾ ಲೊಕೇಶನ್? ಹೌದು ಸರ್. ಎಲ್ರಿ ಹೀರೋ? ಎಲ್ರಿ ಹೀರೋಯಿನ್ ಬಂದು 1 ಗಂಟೆ ಆಯ್ತು, ಅವ್ನು ಇನ್ನೂ ಒಂದು ಸಿನಿಮಾನು ಮಾಡಿಲ್ಲ, ಆಲ್ರೆಡಿ ಇಷ್ಟೊಂದು ಬಿಲ್ಡಪ್ ಕೊಡ್ತಾನ. ಯಾರ್ರೀ ಅವನು? ಸರ್ ಸರ್ ಅವರೇ ಸರ್ ನಮ್ಮ ಸಿನಿಮಾ ಹೀರೋ, ಚಾರ್ಮಿಂಗ್ ಸ್ಟಾರ್ ಅಖಿಲೇಶ್ ಕೃಷ್ಣ. ಹಾಯ್, ಹಲೋ ಪಾಪ. ಶೂಟಿಂಗ್ ಪ್ಲೇಸ್ ಬಂದೆ ಪಾಪ. ನೋಡಿ ಎಲ್ಲರೂ ಇಲ್ಲೇ ಇದ್ದಾರೆ. ಅಭಿಮಾನಿಗಳು ನೋಡಿ, ಫ್ಯಾನ್ಸ್ ಹಾಯ್ ಹೇಳಿ. ಹಾಯ್. ರಚಿತಾ ಮೇಡಮ್, ಗುರು ಸರ್ ಬಂದಿದ್ದಾರೆ, ಅವ್ರಿಗೂ ಹಾಯ್ ಹೇಳಿ ಪಾಪ. ಹಾಯ್. ಪಾಪ ಒಂದ್ ವಿಷಯ ಹೇಳೋದೇ ಮರ್ತ್ಬಿಟ್ಟಿದೆ ಪಾಪ. ಬೆಳಿಗ್ಗೆ ಇವಳು ನನಗೆ ಬನಾನಾ ಜ್ಯೂಸೇ ಕೊಟ್ಟಿಲ್ಲ. 2 ರೇಟ್ ಬನಾನಾ ಜ್ಯೂಸ್ ರೇಟ್ ನಾ ಕಟ್ ಮಾಡ್ಬಿಡೋಣ ಆಯ್ತಾ ಪಾಪ? ಇವಳೆ ನನ್ನ ಫಿಲಂ ಹೀರೋಯಿನ್, ಕ್ಯಾಬ್ರೆ ಡ್ಯಾನ್ಸರ್ ಅಂತೆ ಪಾಪ. ತುಂಬಾ ಮಾಡಿದ್ದಾರೆ ಇವರೇ ನಮ್ಮ ಫಿಲಂ ಡೈರೆಕ್ಟರ್. ಪಾಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಆಮೇಲೆ ಕಾಲ್ ಮಾಡ್ತೀನಿ. ರೀ ಅಸಿಸ್ಟೆಂಟ್, ನಾವು ಕೋಟಿ ಕೋಟಿ ಖರ್ಚು ಮಾಡಿರಿ ಸಿನಿಮಾ ಮಾಡ್ತಾ ಇರೋದು. ಹೋಗಿ ಹೋಗಿ ಅವನು ಮಂಗೆ ನನ್ನ ಮಗನ್ ಕರ್ಕೊಂಡ್ ಬಂದಿದ್ರಿ ಅಲ್ರಿ ಸರ್? ಅವರೇ ಈ ಸಿನಿಮಾ ಪ್ರೊಡ್ಯೂಸರ್. ನೀವೇನಾದ್ರೂ ಎಕ್ಸ್ಟ್ರಾ ಮಾಡ್ರಿ ಸಿನಿಮಾನೇ ಆಗಲ್ಲ. ಮೊದ್ಲೇ ಇದು ಲೋ ಬಜೆಟ್ ಸಿನಿಮಾ. ಹೌದಾ? ಸರಿ ಸರಿ. ನೋಡಯ್ಯ, ಈಗ ಫಸ್ಟ್ ಸೀನ್ ಏನಂದ್ರೆ ಹೀರೋಯಿನ್ ಬಂದು ನಿನಗೆ ಐ ಲವ್ ಯು ಅಂತ ಹೇಳ್ತಾರೆ. ಓಕೆ. ನೀನು ಸ್ಟೈಲ್ಗೆ ಐ ಲವ್ ಯು ಟೂ ಅಂತ ಹೇಳ್ಬೇಕು. ಓಕೆ ಸರ್. ಓಕೆನಾ? ಓಕೆ. ರೀ ಕಾಟನ್ ಬನ್ರಿ. ಮುಟ್ಟಿದ್ರೆ ತಟ್ಟಿ ಬಿಡ್ತೀನಿ. ಅಯ್ಯೋ, ಇದು ಡಬಲ್ ಮೀನಿಂಗು ಸರ್. ಸರಿ, ಓಕೆ. ರೆಡಿ ಏನಯ್ಯ? ರೆಡಿ ಸರ್. ಕಾಟನ್ ರೆಡಿ ಏನಮ್ಮ? ಎಸ್ ಸರ್. ಅಸಿಸ್ಟೆಂಟ್ ಸರ್, ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ನಾನು ತುಂಬಾ ದಿನದಿಂದ ನಿಮ್ಗೊಂದು ವಿಷಯ ಹೇಳ್ಬೇಕು ಅಂತಿದ್ದೆ. ಹೇಳಿ. ಐ ಲವ್ ಯು. ಐ ಲವ್ ಯು ಟೂ. ಐ ಲವ್ ಯು ಟೂ. ಐ ಲವ್ ಯು ಟೂ. ಓ ಮೈ ಗಾಡ್. ರೀ ಅಸಿಸ್ಟೆಂಟ್ ಬನ್ರಿ ಇಲ್ಲಿ. ಸರ್ ಏನ್ರಿ ಇವನು ಒಳ್ಳೆ ಬರ್ಗೀಟರ್ ತರ ಆಡ್ತಾನಲ್ರಿ? ಹೀರೋ ಸರ್, ನೀವು ಈ ಸಿನಿಮಾದಲ್ಲಿ ಹೀರೋ. ಡೈಲಾಗ್ ಹೇಳಿ ಅಂದ್ರೆ ನುಲಿತೀರಲ್ಲ ಸರ್. ಡೈಲಾಗ್ ಇರ್ಬೇಕಾದ್ರೆ ಕೈನಲ್ಲಿ ಎಕ್ಸ್ಪ್ರೆಷನ್ ಇರಬೇಕು, ಬಾಡಿಲಿ ಒಂದು ಫೀಲ್ ಇರಬೇಕು ಸರ್. ಎಲ್ಲ ಹೇಳಿದೀನಿ. ಇವಾಗ ಕ್ಲೋಸ್ ಅಪ್ ಶಾಟ್ ತಗೊಂಡ್ಬಿಡೋಣ. ಸರಿ ಸರಿ. ನೋಡಯ್ಯ ಹೀರೋ, ಈಗ ಕ್ಲೋಸ್ ಅಪ್ ಶಾಟ್ ತಗೊಂಡ್ಬಿಡೋಣ. ಹೀರೋಯಿನ್ ಬಂದು ನಿನಗೆ ಐ ಲವ್ ಯು ಅಂತ ಹೇಳ್ತಾಳೆ. ನೀನು ಎಕ್ಸ್ಪ್ರೆಷನ್ ಕೊಟ್ರೆ ಸಾಕು. ಈಗ ನಾನು ತೋರಿಸ್ತೀನಿ ನೋಡು. ಐ ಲವ್ ಯು. ಐ ಲವ್ ಯು ಟೂ. I love you too. I love you too. I love you too. ಸಿನಿಮಾ ಹೀರೋ ಕೈ ಇಳಿಸೋ. ರೀ ಕೈ ಹಂಗ ಹೊಡ್ಕೊಳ್ಳೋದು ಒಳ್ಳೇದಲ್ಲ ರೀ ಸರ್. ಇದು ಡಬಲ್ ಮೀನಿಂಗು. ರೀ ಅಸಿಸ್ಟೆಂಟ್, ನಾನು KGF ಅನ್ಕೊಂಡ್ರೆ ಇವನು ಯಾರ್ರಿ ಅರ್ಧ ಕೆಜಿ ಅನ್ನೋನ್ ಕರ್ಕೊಂಡ್ ಬಂದಿದ್ದೀರಾ? ರಾಘು ತರ 2 ಕ್ಯಾರೆಕ್ಟರ್ ಮಾಡಿ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಿದೆ ಅಷ್ಟೇ. ಸರ್ಟಿಫಿಕೇಟ್ ತೋರಿಸಿದ್ದಾನೆ. ಆಕ್ಚುಲಿ KGF ಅಲ್ಲಿ ಟ್ಯಾಲೆಂಟ್ ಇದೆ. ಎಲ್ಲಯ್ಯ, 1/4 kg ಕಾಣಿಸ್ತಾ ಇಲ್ಲ. ಹಿಂದೆ ನೋಡಿದ್ರೆ ಎಲ್ಲಿ ಕಾಣಿಸುತ್ತ ಸರ್? ಮುಂದೆ ಮುಖದಲ್ಲಿ ಎಕ್ಸ್ಪ್ರೆಷನ್ ನೋಡಿ. ಅದು ಅಲ್ಲದೆ ನೀವು ದೊಡ್ಡ ಡೈರೆಕ್ಟರ್ ಅಂತ ಹುಡುಗ ಎದುರ್ತಾ ಇದ್ದಾರೆ. ನೋಡಿ, ಈ ಸಿನಿಮಾನೇ ಆಗಲ್ಲ. ಹುಷಾರಾಗಿ ಮಾತಾಡಿ. ಸರಿ ಸರಿ, ಓಕೆ.
ನೋಡಯ್ಯ ಹೀರೋ ಸರ್. ಈಗ ಸೀನ್ ಏನಂದ್ರೆ ಹೀರೋಯಿನ್ ಬಂದು ನಿನಗೆ ಐ ಲವ್ ಯು ಅಂತ ಹೇಳ್ತಾಳೆ. ಓಕೆ. ನೀನು ಹೀರೋ ತರ ಸ್ಟೈಲ್ ಆಗಿ ನಿಂತ್ಕೋಬೇಕು. ಹಿಂಗೆ ಹಿಂಗ್ ಓಕೆನಾ ಸರ್? ಭಯಂಕರ ಐತ್ರಿ ನಿಮ್ ಬ್ಯಾಕ್ ಸೈಡ್. ಇದೊಂದ್ ಚೂರು ಒಳಗೆ ಹೋಗ್ಬೇಕು. ಅಯ್ಯೋ ಇದು ಡಬಲ್ ಮೀನಿಂಗು ಸರ್. ರೀ ಕಾಟನ್ ನೋಡ್ರಿ, ಹೀರೋ ನಿಮಗೆ ಬಂದು ಐ ಲವ್ ಯು ಅಂತ ಹೇಳಿರ್ತಾನೆ. ನೀವು ಕನಸಲ್ಲಿ ಇಮ್ಯಾಜಿನೇಷನ್ ಅಲ್ಲಿ ಒಂದು ಡ್ಯೂಯೆಟ್ ಸಾಂಗ್ ಆಡ್ಬೇಕು. ಓಕೆನಾ? ಓಕೆ ಸರ್. ಹೀರೋ ರೆಡಿನಾ? ರೆಡಿನಾ? Yes. ಅಸಿಸ್ಟೆಂಟ್ ಎಸ್ ಸರ್. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ತನನಂ ತನನಂ ಎನಲು ಮನಸ್ಸು ಇದನ್ನ ಯಾವನಾರು ಡ್ಯಾನ್ಸ್ ಅಂತನ, ಇವನ್ ಯಾವನಾರು ಎಕ್ಸ್ಪ್ರೆಷನ್ ಅಂತನ, ಇದನ್ನ ಯಾವನಾರು ಫೀಲಿಂಗ್ಸ್ ಅಂತನ, ನೀವೆಲ್ಲ ನನ್ಗೊಂಥರ ಇದ್ದಂಗೆ. ಏನಯ್ಯ ಮಾತಾಡ್ತಿದ್ಯಾ ನೀನು? ಇಡೀ ಮಜಾ ಭಾರತದಲ್ಲಿ ಇವ್ರ ತರ ಎಕ್ಸ್ಪ್ರೆಷನ್ ಯಾರಿಗೆ ಕೊಡ್ತಾರೆ? ಅವಳಕ್ಕಿಂತ ಜಾಸ್ತಿ ಎಕ್ಸ್ಪ್ರೆಷನ್ ನಾನ್ ಕೊಡ್ತೀನಿ. ಮ್ಯೂಸಿಕ್. ಯಾರೋ ಹೇಳಿದ್ರು ನಾನ್ ಸಿಂಗ್ ಡ್ಯಾನ್ಸ್ ಮಾಡಕ್ ಆಗೋದೇ ಇಲ್ಲ ಅಂತ. ಸಾಕ ಇನ್ನು ಬೇಕಾ? ಈ ಸಿನಿಮಾ ಹೀರೋ ಕೊಡು, ಹಿಂಗೆಲ್ಲ ಮಾಡಕ್ ನಾಚಿಕೆ ಆಗಲ್ಲ ನಿನ್ಗೆ? ಬ್ರೇಕ್. ನಾನೇ ಸರ್. ವಾಟ್ಸ್ ಯುವರ್ ನೇಮ್? ಶಂಭುಲಿಂಗ ಸರ್. ಶಂಭುಲಿಂಗ, ವೇರ್ ಇಸ್ ಯುವರ್ ಡೈರೆಕ್ಟರ್? ಈ ಕಡೆ ಹೋದ್ರು ಸರ್. ಕಮಾನ್ ಕಮಾನ್, ಗೆಟ್ ಅಪ್ ಗೆಟ್ ಅಪ್ ಗೆಟ್ ಅಪ್, ಕಮಾನ್. ರಾಶಿನಾಥ್ ರಾಶಿನಾಥ್. ನಾನೇ ರಾಶಿನಾಥ್. ಹಾಗೆ ಹೇಳ್ಕೊಂಡು ಬದುಕ್ತಾರ ಡೂಪ್ಲಿಕೇಟ್ ರಾಶಿನಾಥ್. ಇವತ್ತಿಗೆ ನಿನ್ನ ಆಟ ಎಲ್ಲ ಮುಗೀತು. ಇವರ್ ಅಂಡರ್ ಅರೆಸ್ಟ್. ಸರ್, ನಮ್ ಡೈರೆಕ್ಟರ್ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಬೇಡಿ ಮಿಸ್ಟರ್ ಶಂಭುಲಿಂಗ. ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ದೀರಾ, ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಡ. ಸಾರಿ ಸರ್. ಆ ಬ್ರಿಟಿಷ್ ಅವರು ನಮ್ ದೇಶ ಬಿಟ್ಟು ಹೋಗ್ಬೇಕಾದ್ರೆ ಎಲ್ಲ ತೋಚ್ಕೊಂಡು ಹೋಗಿ ಕಿತ್ತೋಗ್ರು ಇಂಗ್ಲಿಷ್ ಪದ ಬಿಟ್ಟು ಹೋದ್ರು. ಅದು ಯೂಸ್ ಮಾಡಕ್ ನಾಚಿಕೆ ಆಗಲ್ಲ ನಿಮ್ಗೆ? ಓ ಸಾರಿ ಸಾರಿ ಸಾರಿ. ಅವನೇನು ಗೊತ್ತೇನ್ರಿ? ಗೊತ್ತಿಲ್ಲ ಸರ್. ರಾಶಿನಾಥ್ ಅಂತ ಹೇಳ್ಕೊಂಡು ಬದುಕ್ತಾರೋ ದೊಡ್ಡ ಸ್ಮಗ್ಲರ್, ದೊಡ್ಡ ಮರ್ಡರರ್. ನನ್ನ ಆಡಿಷನ್ ಮಾಡಿ ಹೀರೋ ಮಾಡ್ದಾಗ್ಲೇ ಡೌಟ್ ಇತ್ತು. ಎರಡೇಟು ಹೊಡೀರಿ ಅವನ್ಗೆ. ನಿಮ್ಮಂತವ್ರಲ್ಲ ಸಿನಿಮಾ ರಂಗದಲ್ಲಿ ಇರೋಕೆ ಅಲ್ಲ. ಏನಾದ್ರು ನಾಯಿ ಮೇಸಿ, ಮಾನ ಮಾಡಿದಿಲ್ವ? ಕತ್ತೆ ಮೇಸ್ರಿ, ಹಂದಿ ಮೇಸ್ರಿ, ಎಮ್ಮೆ ಮೇಸ್ರಿ, ಅದು ಮೇಸ್ರಿ. ಯಾಕೋ ಪೊಲೀಸ್ ಆಫೀಸರ್ ಹೊಡಿತಾ ಇದ್ಯಾ? ಯಾವನ್ ಸರ್ ಪೊಲೀಸ್ ಆಫೀಸರು? ಸರ್, ಇವನ ಹೆಸರು ರಜನಿಕಾಂತ್ ಅಂತ. ಆಕ್ಟಿಂಗ್ ಚಾನ್ಸ್ ಬೇಕು, ಆಕ್ಟಿಂಗ್ ಚಾನ್ಸ್ ಬೇಕು ಅಂತ ನಿಮ್ ಡೈರೆಕ್ಟರ್ ಬಂದು ತಲೆ ತಿಂತಿದ್ದ. ನಾನು ಒಂದಲ್ಲ ಒಂದ್ ದಿವಸ ಎಂತ ಆಕ್ಟರ್ ಅಂತ ತೋರ್ಸಿನಿ ಅಂತ ಪೊಲೀಸ್ ಕಾಸ್ಟ್ಯೂಮ್ ಹಾಕೊಂಡ್ ಡೌ ಮಾಡ್ತಾವನೆ. ಸರ್, ನಾನು ಆಕ್ಟಿಂಗ್ ಕೆಪಾಸಿಟಿ ತೋರ್ಸ್ಬೇಕಂತ ಬಾಡಿಗೆ ಕಾಸ್ಟ್ಯೂಮ್, ಬಾಡಿಗೆ ಪೊಲೀಸು, ಬಾಡಿಗೆ ಜೀಪು ಎಲ್ಲ ತರಿಸ್ತೆ ಸರ್. ಒಂದೇ ಒಂದು ಆಕ್ಟಿಂಗ್ ಚಾನ್ಸ್ ಕೊಡಿ ಸರ್ ಪ್ಲೀಸ್. ಹಾಕೊಂಡು ಛತ್ರಿ ಓದಿರಿ. ನಿಲ್ಸ್ರು ಪೋಲಿ. ಇವ್ನ್ಗೆ ನಾನೇ ಡೇಟ್ ಹೊಡಿತೀನಿ. ಎಲ್ಲ ಹೊಡೆದ್ರೆ ನೋವಾಗ್ತಿತ್ತು, ಇವ್ ನೋಡಿದ್ರೆ ಏನೋ ಒಂಥರ ಆಗ್ತಾ ಇದೆಯಲ್ಲಪ್ಪ. ಸಾರ್ ಸಾರ್, ಒಂದೇ ಒಂದು ಚಾನ್ಸ್ ಕೊಟ್ಬಿಡಿ ಸಾರ್, ನಿಮ್ ಕಾಲ್ ಹಿಡ್ಕೋತೀನಿ ಸಾರ್. ಸಾರ್ ಸಾರ್ ಸಾರ್, ಇಲ್ಲಿ ಆಕ್ಟಿಂಗ್ ಎಲ್ಲ ಚಾನ್ಸ್ ಇಲ್ಲ. ಮಾಡಂಗಿದ್ರೆ ಸೆಟ್ ಅಲ್ಲಿ ಕೆಲಸ ಮಾಡ್ತಾ ಬಿದ್ದಿರೋ ಸಾರ್. ಒಂದೇ ಒಂದು ಚಾನ್ಸ್ ಸಾರ್. ಇರ್ತೀಯಲ್ಲ ಕಿತ್ಕೊಂಡು ಹೋಗ್ತೀಯ. ಹೀರೋ ಚಾನ್ಸ್ ಕೊಡ್ಸಿ ಸರ್. ಹೀರೋ ಚಾನ್ಸ್? ಹಾ ಸರ್. ಹಿಂಗೆ? ಹಾ ಸರ್. ಸರ್ 15,000 ದುಡ್ಡು ತಂದಿ ಸರ್. ತಂದಿದ್ಯಾ? ಹ್ಞೂ ಸರ್. 15,000? ಹ್ಞೂ ಸರ್. ನೋಡು, ನನ್ನ ಇದೇ ತರ ನೀನ್ ಚೆನ್ನಾಗಿ ನೋಡ್ಕೊಂಡ್ರೆ ಒಂದಲ್ಲ ಒಂದ್ ದಿವಸ ನಿನ್ನ ಸಿನಿಮಾ ಹೀರೋ ಮಾಡ್ತೀನಿ. ಹ್ಞೂ ಸರ್. ಈಗ ಡೈರೆಕ್ಟರ್ ಮಾತಾಡ್ಕೊಂಡ್ ಬರ್ತೀನಿ. ಸರಿ ಸರ್. ಸರ್, ಆ ಕಾಸ್ಟ್ಯೂಮ್ ಹಾಕೋ ಒಬ್ಬ ಹುಡುಗ ಬೇಕು ಅಂತಿದ್ರಲ್ಲ, ಬಂದಿದ್ದಾನೆ ಸರ್? ಬಂದಿದ್ದೇನೆ. ಸರಿ ಸರಿ, ಆ ಕಾಸ್ಟ್ಯೂಮ್ ಹಾಕಿ ರೆಡಿ ಮಾಡಕ್ಕೆ ಹೇಳ. ಓಕೆ ಸರ್. ನೋಡಯ್ಯ, ನೀನ್ ಇಡೀ ಸಿನಿಮಾದಲ್ಲಿ ಫ್ರೇಮ್ ಟು ಫ್ರೇಮ್ ಇರ್ತೀಯಾ. ಹೀರೋಯಿನ್ ಪಕ್ಕದಲ್ಲೇ ಇರ್ತೀಯಾ. ಹೀರೋಯಿನ್ ಪಕ್ಕದಲ್ಲೇ ಇರ್ತೀರಾ ಸರ್? ನಮ್ ಬಾಗು ದೇವ್ರು ಸರ್ ನೀವು. ಇರ್ಲಿ ಇರ್ಲಿ ಇರ್ಲಿ, ಎದ್ದಾಳೆ ಎದ್ದಾಳೆ. ಸರ್ ನೋಡಿ, ಇದೇ ತರ ನೋಡ್ಕೊಬೇಕು. ಸರಿ ಸರ್. ರಜನಿ ಸರ್, ಇವ್ನ ಕಾಸ್ಟ್ಯೂಮ್ ಹಾಕ್ಸೋ. ಸರಿ ಸರ್. ಸಾಂಬಾರು ಹೀರೋ ಕಣ. ಶ್ರೀ ಅಸಿಸ್ಟೆಂಟ್. ಸರ್ ಬಂದೆ ಸರ್. ಬನ್ನಿ ಇಲ್ಲಿ. ನೋಡಿ, ನೆಕ್ಸ್ಟ್ ಶಾಟ್ ತುಂಬಾ ರೊಮ್ಯಾಂಟಿಕ್ ಆಗಿರ್ಬೇಕು ಓಕೆನಾ? ಈಗ ನೋಡಿ, ದೇವ ರೆಡಿ ಸರ್. ರೆಡಿ ಮಾಡ್ತಾ ಇದೀನಿ ಸರ್. ರೆಡಿ ಆಯ್ತೇನೆ ಸರ್? ಆಯ್ತು ಸರ್, ರೆಡಿ ಆಗ್ತಾ ಇದೆ ಸರ್. ರೆಡಿ ಮಾಡಕ್ಕೆ ಆಗೋಯ್ತು ಸರ್. ನೋಡಯ್ಯ ಹೀರೋ. ಸರ್. ಹೀರೋಯಿನ್. ಈಗ ಸೀನ್ ಏನಂದ್ರೆ
ಹೀರೋ ತೊಡೆ ಮೇಲೆ ಮಲ್ಕೊಂಡು ರೊಮ್ಯಾಂಟಿಕ್ ಆಗಿ ಡೈಲಾಗ್ ಹೇಳ್ತೀಯ. ನಿನ್ನ ಡೈಲಾಗ್ ಗೊತ್ತಲ್ಲ? ಡೈಲಾಗ್ ಗೊತ್ತಿದೆ, ಹೇಳಿದ್ರಲ್ಲ ಗೊತ್ತಲ್ವಾ? ಆಫ್ಕೋರ್ಸ್. ದೆವ್ವ ರೆಡಿ ಆಯ್ತಾರಯ್ಯ? ರೆಡಿ ಸರ್. ರೆಡಿ ಸರ್. ಹೀರೋಯಿನ್ ಓಕೆನಾ? ಓಕೆ ಸರ್. ಅಸಿಸ್ಟೆಂಟ್ ಸರ್, ಕ್ಯಾಮ್ರಾ ತಂದಿತ್ತು ಸರ್. ದೆವ್ವ ರೆಡಿ ಸರ್. ದೆವ್ವದ ಆಮೇಲೆ ಶಾರ್ಟ್ ತಗೊಂಡ್ ಕಣಯ್ಯ. ಫಸ್ಟ್ ಈ ರೊಮ್ಯಾಂಟಿಕ್ ಸೀನ್ ತಗೊಂಡ್ಬಿಡೋಣ. ಓಕೆನಾ? ಸರಿ ಸರ್. ಅಸಿಸ್ಟೆಂಟ್. ಎಸ್ ಸರ್. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಈ ಲವ್ ಅನ್ನೋದು ಎಷ್ಟು ವಿಚಿತ್ರ ಅಲ್ವಾ? ಹೌದು. ನೀನೊಂದ್ ಕಡೆ ಕಾಲೆತ್ಕೊಂಡಿದ್ದೆ, ನಾನೊಂದ್ ಕಡೆ ಕಾಲೆತ್ಕೊಂಡಿದ್ದೆ. ಇವತ್ತಿಬ್ರು ಕಾಲ ನೆಲದ ಮೇಲೆ ಎಡ್ಕೊಂಡು ಓಡಾಡ್ತಾ ಇದೀವಿ. ನೀನ್ ಸಿಕ್ಕಿರೋದು ನಂಗೆ 7 ಜನ್ಮದ ಪುಣ್ಯ ಅನ್ಕೋ. ನನ್ಗೂ ಅಷ್ಟೇ. ನೀನ್ ಇಂಗ್ಲಿಷ್ ನ ತುಂಬಾ ಚೆನ್ನಾಗಿ ಮಾತಾಡ್ತೀಯ ಅಂತಲ್ಲ, ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಅದನ್ನ ಕನ್ನಡದಲ್ಲಿ ಹೇಳ್ತೀಯಾ? ಓಕೆ. ಲೀಫ್ ಎಲೆ, ಲೋಟಸ್, ಕಮಲ ನನ್ನ ಹೆಸರು. ಪರ್ಲ್, ಮುತ್ತು, ಅಂಬ್ರೆಲಾ, ಕೊಡೆ. ಇಷ್ಟನ್ನು ಒಟ್ಟಿಗೆ ಕನ್ನಡದಲ್ಲಿ ಸೇರಿಸಿ ಹೇಳು. ಎಲೆ ಕಮಲ ಮುತ್ತು ಕೊಡು. ನನಗ್ ನಿಂಗ್ ಮುತ್ತು ಕೊಡ್ಬೇಕಾ? ಬೇಡ. ಅಯ್ಯಯ್ಯೋ ನನ್ ಚೀಲ ಸರ್, ನನ್ ಚೀಲ ಹೋಯ್ತು ಸರ್, ನನ್ ಚೀಲ. ಏನ್ ಸರ್ ಇವಮ್ಮ ಕೇಳಕ್ಕಿಂತ ಮುಂಚೆನೆ ಮುತ್ತ ತಪ್ಪಕ್ಕಂತ ಕೊಡ್ತಾವಳೆ. ನಾನು ಹೇಳಿದ್ದು ಕೆನ್ನೆ ಕೊಡಕ್ರಿ, ದುಡಿ ಅಲ್ಲ. ನಾನೇನ್ ಮಾಡ್ಲಿ ಸರ್, ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿದ್ದೆ. ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿ ಇನ್ನೇನೇನೋ ಮಾಡಿ. ಅಯ್ಯೋ ನಿಮ್ಮ ನೋಡಯ್ಯ ಹೀರೋ, ಈಗ ನೆಕ್ಸ್ಟ್ ಸೀನ್ ಹೋಗ್ಬಿಡೋಣ. ನೆಕ್ಸ್ಟ್ ಸೀನ್ ಏನಂದ್ರೆ ಒಂದು ಹಾಡ್ ಬರುತ್ತೆ, ನೀನು ಈ ಕಡೆಯಿಂದ ಪಾಸ್ ಆಗ್ತೀಯ. ರೀ ಕಾಟನ್, ನೀವು ಈ ಕಡೆಯಿಂದ ಪಾಸ್ ಆಗ್ತೀರಾ. ಕೊನೆಗೆ ಈ ಪೊಸಿಷನ್ ಅಲ್ಲಿ ನಿಂತ್ಕೋತೀರಾ. ಅವಾಗ ಹಿಂದೆಯಿಂದ ದೆವ್ವ ಬಂದು ಡಬಾರು 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 ಅಂತ. ಅಯ್ಯೋ ಅದು ಡಬಲ್ ಮೀನಿಂಗು ಸರ್. ಅಯ್ಯೋ ಉಪ್ಪಿ ಸಾರ್. ನೋಡಯ್ಯ, ಹಿಂದೆಯಿಂದ ದೆವ್ವ ಬಂದು ಝಂಗ್ 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 ಅಂತ ಸೌಂಡ್ ಮಾಡ್ಕಂತ ಅಟ್ಯಾಕ್ ಮಾಡುತ್ತೆ. ಓಕೆ ಸರ್. ಓಕೆನಾ? ಓಕೆ. ರೆಡಿ ನಮ್ಮ ಕಾಟನ್? ಓಕೆ ಸರ್. ರೀ ಆ ದೆವ್ವ ಕರ್ಕೊಂಡ್ಬಂದು ಪೊಸಿಷನ್ ಕೂಡಿಸ್ರಿ. ಸರಿ ಸರ್. ಬೇಗ ಕರ್ಕೊಂಬರ್ರಿ. ಬಾರಲ್ಲಿ ನಡಿಯ ಬಾರಯ್ಯ ಬೇಗ. ಅಸಿಸ್ಟೆಂಟ್. ಸರ್. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ದೆವ್ವ 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 ಬರ್ಬೇಕು, ಅಟ್ಯಾಕ್ ಮಾಡ್ಬೇಕು. ದೆವ್ವ ಏನ್ ಮಾಡ್ತಿದ್ದೆ ನೋಡ್ರಿ. ಸರ್ ಎದ್ರುಕೊಂಡು ಹುಚ್ಚಾವಿಗಂತ ಸರ್. ಮುಖವಾಡ ತೆಗಿರಿ. ಸುಸು ಅಲ್ಲ ಸರ್, ಅದು ಕಣ್ಣಿಂದ ನೀರು ಧಾರಾಕಾರವಾಗಿ ಹರಿತಾ ಇದೆ ಸರ್. ಯಾಕೆ ಹೊಡ್ತಾ ಇದ್ಯಾ? ಹೀರೋ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ, ಒಂದು ಕಷ್ಟ ಬಾಗ್ಸಿ ಹೀರೋ ತರ ಮಕ್ಕಳೇ ಕಾಡ್ಸಿಲ್ಲ ಮಾಡ್ತಿದ್ದೀರಲ್ಲ. ಮೊದಲು ನಾವು ಮುಖ ಮುಚ್ಚಿರ್ತೀವಿ, ಆಮೇಲೆ ಮುಖ ತೋರಿಸ್ತೀವಿ. ರೀ ಇಂಥವ್ರನ್ನ ಎಲ್ಲಿಂದ ಕರ್ಕೊಂಡ್ ಬರ್ತೀರಿ? ನನಗಂತೂ ತಲೆ ಕೆಟ್ಟ ಕೆರ ಹಿಡಿದೋಯ್ತು. ಒಂದ್ ಶಾಟ್ ತಗೊಳ್ಳಿಲ್ಲ ಡೈರೆಕ್ಟ್. ಮಾಡಕ್ ಇಲ್ಲ ಇಂಥವ್ರ ಕಟ್ಕೊಂಡು ನಾನು ಹೆಂಗ್ ಸಿನಿಮಾ ಮಾಡೋದು? ಮಗ ಅವಾಗ ಎಲ್ರು ಸೇರ್ಕೊಂಡ್ ಹೊಡಿಯಂಗ್ ನೀನ್ ಮಾಡ್ದೆ, ಆಮೇಲೆ ನೀನ್ ನನ್ಗೆ ಹೊಡ್ದೆ. ಎಲ್ಲ ಹಾಳಾಗೋಗ್ಲಿ. ಈ ನನ್ ಮಗ ಡೈರೆಕ್ಟರ್ ಏನಾದ್ರು ಮಾಡಿ ಬುದ್ಧಿ ಕಲಿಸ್ಲೇಬೇಕು. ಯಾವತ್ತು ಇಲ್ಲಿ ಬಂದು ಶೂಟಿಂಗ್ ಮಾಡಬಾರ್ದು, ಇನ್ ಲೈಫ್ ಲಾಂಗ್ ಅವ್ನ್ ಶೂಟಿಂಗ್ ಮಾಡಬಾರ್ದು. ಹಂಗ್ ಮಾಡೋಣ. ಯಾಕಪ್ಪ ಈ ಲೊಕೇಶನ್ ಆಯ್ಕೆ ಮಾಡ್ಕೊಂಡೆ, ಯಾಕಪ್ಪ ಇಲ್ಲಿ ಶೂಟಿಂಗ್ ಬಂದೆ ಅಂತ ಒಂದೊಂದು ದಿನ, ಒಂದೊಂದು ನಿಮಿಷ, ಒಂದೊಂದು ಕ್ಷಣ ನರಳಿ ಸಾಯ್ಬೇಕು. ನಿದ್ದೆ ಮಾಡಬಾರ್ದು, ಹಂಗ್ ಮಾಡ್ಬೇಕು. ಡಮ್ 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 ಡಮ್. ಸರ್ ಇವತ್ತು ಶೂಟ್ ಎಷ್ಟು ಚೆನ್ನಾಗಾಯ್ತಲ್ವಾ? ನೀವ್ ಇಟ್ಟಿದ್ ಶಾಟ್ ಅಂತೂ ಸೂಪರ್. ಹೌದು ಕಣ್ರಿ, ನಾನು ಶಾರ್ಟ್ ಇಟ್ರೆ ಹಂಗೆ ಇರೋದು. ನನ್ ಶಾರ್ಟ್ ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ. ಸರ್ ನಿಮ್ದೇನ್ ಇಷ್ಟು ಸಣ್ಣದು ಸೂಟ್ ಕೇಸ್? ನಿಮ್ದೇನ್ರಿ ಅಷ್ಟು ದೊಡ್ಡ ಸೂಟ್ ಕೇಸು? ಲಗೇಜ್ ಸ್ವಲ್ಪ ಜಾಸ್ತಿ ಅಲ್ವಾ, ಅದಕ್ಕೆ ನನ್ ಸ್ವಲ್ಪ ದೊಡ್ಡದು. ನನ್ನ ಲಗೇಜ್ ಸ್ವಲ್ಪ ಕಮ್ಮಿ ಅಲ್ವಾ, ಅದಕ್ಕೆ ಸಣ್ಣದು. ರೀ ಅಸಿಸ್ಟೆಂಟ್ ಸರ್ ಬನ್ರಿ ಇಲ್ಲಿ. ಅಲ್ಲ ರೀ, ಶೂಟಿಂಗ್ ಸ್ಟಾರ್ಟ್ ಆದಾಗಿದ್ದ ನಾನು ನೋಡ್ತಾನೆ ಇದ್ದೀನಿ. ನಾನ್ ಸೆಟ್ ಬಾಯ್ಸ್ ಎಲ್ಲ ದೆವ್ವ ಇದೆ ಭೂತ ಇದೆ ಅಂತಿದಾರಲ್ಲ, ನಿಜ ಏನಯ್ಯ? ನಿಜಾನೇ ಸಾರ್, ಈ ಜಂಟಿ ಮನೆ ಎಸ್ಟೇಟ್ ಅಲ್ಲಿ ಒಂದು ಭಯಂಕರವಾದ ಭೂತ ಇದೆಯಂತೆ. ಯಾವ ಮೂವತ್ತಯ್ಯ ಬಾಯಿ, ರಾತ್ರಿ ಹೊತ್ತು ನಿನ್ ಮುಖ ನೋಡಿದ್ರೆ ನೀನ್ ಒಳ್ಳೆ ದೆವ್ವ ತರ ಕಾಣಿಸ್ತೀಯ. ಕಳ್ಸ್ಕೋ. ದೆವ್ವನಿಲ್ಲ ಭೂತನಿಲ್ಲ, ಬರೀ ಎಲ್ಲ ಸುಳ್ಳು ಹೇಳೋದಾಯ್ತು, ಬರೀ ಮೂಢನಂಬಿಕೆನೆ. ಹೀರೋಯಿನ್ ಈ ಕಾಟನ್ ಸವಾಸನೆ ಬೇಡ. ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಆರಿ ಹಾಕಿ ಬಂದು ಕುಂತೈತೆಲ್ಲೋ ಮಾವ. ಏನ್ ಸರ್ ಶೂಟ್ ಮುಗ್ದಿದ್ದಷ್ಟೇ,
ಅಷ್ಟು ಬೇಗ ಮೀಟಿಂಗಿಗೆ ಬಂದಿದ್ದೀರಾ? ರೀ ಕಾಟನ್, ಇದು ನನ್ ರೂಮ್ ರೀ, ಇಲ್ಲಿ ಯಾಕೆ ಬಂದ್ರಿ? ನನ್ ರೂಮು ಸರ್. ಇಲ್ಲ ರೀ, ಇದು ನನ್ ರೂಮು. ಇರ್ಲಿ ಪರವಾಗಿಲ್ಲ, ಬಂದು ಕೂತ್ಕೊಳ್ಳಿ ಸರ್. ಸರ್ ಸರ್ ದೆವ್ವ ಸರ್, ಏನಾಯ್ತು ಆಕ್ಸಿಡೆಂಟ್? ದೆವ್ವ ಸರ್, ಎಲ್ಲಿ ದೆವ್ವ? ಆ ಕಡೆನೇ ಇತ್ತು ಸರ್. ದೆವ್ವನೂ ಇಲ್ಲ ಭೂತಾನೂ ಇಲ್ಲ, ಸುಮ್ನೆ ಹೋಗ್ರಿ. ನೋಡಿ, ಯಾ ದೆವ್ವನೂ ಇಲ್ಲ ಭೂತಾನೂ ಇಲ್ಲ, ಯಾರು ಭಯ ಪಡ್ಬೇಡಿ, ಆರಾಮಾಗಿ ಮಲ್ಕೊಳ್ಳಿ. ಬಿಡು ನೀನಲ್ಲೇ ಇರುವೆ. ಗುರುಜಿ ಹೇಗಿತ್ತು ಸ್ಕಿಟ್ಟು? ಚೆನ್ನಾಗಿತ್ತು ಆಕ್ಚುಲಿ. ಕಾಮಿಡಿ ವರ್ಕ್ಔಟ್ ಆಗಿದೆ, ಹಾರರ್ ಕಾಮಿಡಿ. ಆಮೇಲೆ ಎಲ್ಲದಕ್ಕಿಂತ ಇದು ಸೆಟಪ್ ತುಂಬಾ ಚೆನ್ನಾಗಿತ್ತು, ನೋಡಕ್ ತುಂಬಾ ಚೆನ್ನಾಗಿತ್ತು. ಅಂಡ್ ಉಪೇಂದ್ರ ಎಂಟ್ರಿ ಒಂದಿತ್ತು ಪಿಕ್ಚರಲ್ಲಿ, ಆಕ್ಟರ್ ಅಂತ ನಮ್ಮ ರಜನಿ ಮಾಡಿದ್ದು. ಸೊ ಈಚ್ ಒನ್ ಕ್ಯಾರೆಕ್ಟರ್ ಎಲ್ಲ ಪಕ್ಕ ಇನ್ನೊಂದು ಅದು ತುಂಬಾ ಡಿಫ್ರೆಂಟ್ ಆಗಿತ್ತು. ಯಾವುದು ಒರಿಜಿನಲ್ ಅಲ್ಲಿ ಅವನು ಆಕ್ಟರ್ ಆಗ್ಬೇಕು ಅಂತ ಬಂದು ಎಕ್ಸಾಕ್ಟ್ಲಿ ಇಟ್ಸ್ ಆಲ್ಮೋಸ್ಟ್ ದ ಸೇಮ್ ಸೀನ್ಸ್ ಇತ್ತು. ಡೈರೆಕ್ಟರ್ ಅಂಡ್ ಹೀರೋಯಿನ್ ಬೋರ್ಡ್ ಚೇಂಜ್ ಮಾಡೋದು, ಲಾಟ್ ಆಫ್ ಸಿಮಿಲಾರಿಟೀಸ್ ಇತ್ತು. ಸೊ ಡೆಫಿನೆಟ್ ಆಗಿ ಇದು ನೆಕ್ಸ್ಟ್ ಮುಂದುವರೆದ ಭಾಗ ಅಂತ ಇದೆ. ಒಂದು ಕ್ಯೂರಿಯಾಸಿಟಿ ಡೆವಲಪ್ಮೆಂಟ್ ಆಗಿದೆ, ಏನಿರ್ಬೋದು ಅಂತ. ಅಂಡ್ ನಮ್ಮ ಹೀರೋ ಡಿಫ್ರೆಂಟ್ ಆಗಿತ್ತು ಕ್ಯಾರೆಕ್ಟ್ರು. ಮಧು ಕ್ಯಾರೆಕ್ಟ್ರು ಅದು ಆಕ್ಚುಲಿ ಒರಿಜಿನಲ್ ರಶ್ಮಿ ಅಂತ ಮಾಡಿದ್ದು. ಸೊ ನೀವು ಹೇಳುವಾಗ ನನಗೆಲ್ಲ ಆ ಕ್ಯಾರೆಕ್ಟರ್ಸ್ ತಲೆಗೆ ಬರ್ತಾ ಇತ್ತು. ಸೊ ಇದರಲ್ಲಿ ಐ ಥಿಂಕ್ ಸಾಧು ಫಸ್ಟ್ ಟೈಮ್ ಮ್ಯೂಸಿಕ್ಕು, ಆಮೇಲೆ ಒಂದು ಫೈಟ್ ಮಾಸ್ಟರ್ ಆಗಿ ಆಕ್ಟ್ ಮಾಡಿದ್ದು ಫಸ್ಟ್ ಮಾಡಿದ್ದು, ಫ್ರಮ್ ಎ ಕೀಬೋರ್ಡ್ ಟು ದಿಸ್ ಒನ್. ಸೊ ಲಾಟ್ ಆಫ್ ಮೆಮರೀಸ್, ನನಗೆ ಪರ್ಸನಲ್ ಹೇಳಬೇಕಾದ್ರೆ ಇಟ್ ವಾಸ್ ಲಾಟ್ ಆಫ್ ಮೆಮರೀಸ್ ಕಮಿಂಗ್ ಬ್ಯಾಕ್ ಟು ಮೀ. ಸೊ ಆಲ್ ದಿ ಬೆಸ್ಟ್. ಈಗ ಸೆಕೆಂಡ್ ಹೆಂಗಿರುತ್ತೆ ನಾನು ಕಾಯ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿ, ನಾನು ಕೂಡ ಕಾಯ್ತಿದ್ದೀನಿ ಪಾರ್ಟ್ 2ಗೆ. ತುಂಬ ಅದ್ಭುತವಾಗಿತ್ತು, ತುಂಬಾ ಇಷ್ಟ ಆಯಿತು ನನಗೆ. ಆ್ಯಂಡ್ ಉಷ್ ಅನ್ನೋ ಸಿನಿಮಾ ಯಾರು ತಾನೇ ನೋಡಿಲ್ಲ. ಆ್ಯಂಡ್ ಅದೇ ಸರ್ ಹೇಳ್ದಂಗೆ ನಾನು ಕೂಡ ವಿಜುವಲೈಸ್ ಮಾಡಿಕೊಂಡೆ, ಅದಕ್ಕೆ ಸಿನಿಮಾಗೂ ಮತ್ತು ಇಲ್ಲಿ ಮಾಡಿದಂಥ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗೂ ಕನೆಕ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಅಖಿಲೇಶ್, ನೀನು ನಾನ್ ಸಿಂಕ್ ಮಾಡಿಲ್ಲ ಕಣೋ, ನೀನು ಕರೆಕ್ಟಾಗಿ ಪ್ರಾಪರಾಗಿ ಸಿಂಕ್ ಮಾಡಿದ್ದೆ ಡ್ಯಾನ್ಸು. ಆ್ಯಂಡ್ ಮಧು, ಯು ಆರ್ ಫ್ಯಾಬ್ಯುಲಸ್. ಥ್ಯಾಂಕ್ ಯು. ಆ್ಯಂಡ್ ಡೈರೆಕ್ಟರ್ ಸರ್, ಯು ಆರ್ fabulous, amazing. And ನೋಡೋಣ ಪಾರ್ಟ್ 2 ಏನಿರುತ್ತೆ ಅಂತ. ಐ ಆಮ್ ಸೋ ಎಕ್ಸೈಟೆಡ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಸಿ ವಾಟ್ ಇಸ್ ದೇರ್ ಇನ್ ಪಾರ್ಟ್ 2. ಪ್ಲೀಸ್ ಬೇಗ ತಗೊಂಡು ಬನ್ನಿ. ಆ್ಯಂಡ್ ದಿಸ್ ಸ್ಕಿಟ್ ವಾಸ್ ಫ್ಯಾಬ್ಯುಲಸ್. ಥ್ಯಾಂಕ್ ಯು ಸೋ ಮಚ್ ರಚಿ. ಜಡ್ಜಸ್ ಹೇಳ್ದಾಗೆ ನನಗೂ ಅಷ್ಟೇ ಈಗ ಪಾರ್ಟ್ 2 ನೋಡೋದಕ್ಕೆ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ. ಜಾಸ್ತಿ ವೇಟ್ ಮಾಡಿಸ್ಬಿಡಿ, ಬೇಗ ಆ ಸ್ಕಿಟ್ ನೊಂದಿಗೆ ವಾಪಸ್ ಬನ್ನಿ. ಓಕೆನಾ? ಥ್ಯಾಂಕ್ ಯು ಅಂಡ್ ಆಲ್ ದ ವೆರಿ ಬೆಸ್ಟ್. ನನಗಂತೂ ಇವತ್ತು ನಕ್ಕು ಎಷ್ಟು ಸುಸ್ತಾಗಿದೆ ಅಂದ್ರೆ ಇದನ್ನ ಸುಧಾರಿಸ್ಕೊಳ್ಳೋದಕ್ಕೆ ನನಗಂತೂ ಟೈಮ್ ಬೇಕು. ಇನ್ಫ್ಯಾಕ್ಟ್ ಬಂದಿನ ಟೈಮ್ ಬೇಕು. ನೀವು ರೆಸ್ಟ್ ತಗೊಳ್ಳಿ. ನಾಳೆ ರಾತ್ರಿ ಶಾರ್ಪ್ 8 o'clock ರೆಡಿ ಆಗಿರಿ, ಯಾಕಂದ್ರೆ ಮತ್ತೆ ನಗ್ಸೋದಕ್ಕೆ ನಾನು ಎಲ್ಲರೂ ಕರ್ಕೊಂಡು ಬರ್ತೀನಲ್ಲ. ಓಕೆ, ನಾಳೆವರೆಗೂ ಟೇಕ್ ಕೇರ್ ಮಾಡ್ತೀನಿ. ಟೇಕ್ ಕೇರ್. ಶುಭರಾತ್ರಿ.